ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇವಿಯ ಪ್ರಭಾವಳಿ. ಈ ಹಾಡು ಕೇಳಿದ್ರೆ ಏನ್ ನೆನಪಾಗುತ್ತೆ ನಿಮ್ಗೆಲ್ಲ? ಏನ್ ನೆನಪಾಗುತ್ತೆ ಜೊತೆ? ನನಗಂತೂ ಮಂಗಳೂರು, ಮಲ್ಪೆ ಬೀಚು, ಉಡುಪಿ, ಮೀನು ಊಟ ಇವೆಲ್ಲ ನೆನಪಾಗುತ್ತೆ. ಕರಾವಳಿ ಸೌಂದರ್ಯವನ್ನ ವರ್ಣಿಸಿ ಅಲ್ಲಿನ ರೀತಿ ನೀತಿ ಮತ್ತು ವಿಶೇಷತೆಯನ್ನ ತಿಳಿಸಿಕೊಡಲು ನಮ್ಮ ಮುಂದೆ ಬರುತ್ತಿದ್ದಾರೆ ಆದಿತ್ಯ ಭಟ್ ಕೊಕ್ರಾಡಿ. ಆನ್ ಸ್ಟೇಜ್ ಪ್ಲೀಸ್. ಜೋರಾದ ಚಪ್ಪಾಳೆಯೊಂದಿಗೆ. ನಮಸ್ಕಾರ, ಎಲ್ಲರಿಗೂ ಹಾರ್ದಿಕ ಸ್ವಾಗತ. ನನ್ನ ಹೆಸರು ಆದಿತ್ಯ ಭಟ್. ನನ್ನ ಜಿಲ್ಲೆ ಹಾಗೂ ಊರಿನ ಬಗ್ಗೆ ಒಂದೆರಡು ವಿಷಯಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆ ತನ್ನ ವಿಶಿಷ್ಟವಾದ ತುಳು ಮತ್ತು ಕೊಂಕಣಿ ಸಂಸ್ಕೃತಿಗೆ ಹೆಸರುವಾಸಿಯಾಗಿದೆ. ಒಂದೆಡೆ ಪಶ್ಚಿಮ ಘಟ್ಟ, ಮತ್ತೊಂದೆಡೆ ಅರಬ್ಬಿ ಸಮುದ್ರದ ನಡುವೆ ಇರುವ ಪರಶುರಾಮ ಸೃಷ್ಟಿ ಎನಿಸಲ್ಪಡುವ ಈ ಪ್ರದೇಶ ಹಲವಾರು ವಿಷಯಗಳಿಗೆ ಗುರುತಿಸಲ್ಪಡುತ್ತದೆ. ಇತಿಹಾಸ, ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳು, ಪ್ರಖ್ಯಾತ ಶಿಕ್ಷಣ ಸಂಸ್ಥೆಗಳು, ಸಮುದ್ರ ಹಾಡಿಯ ವ್ಯಾಪಾರ ವಹಿವಾಟುಗಳು. ಮಂಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ರಾಜ್ಯ ಹಾಗೂ ದೇಶದ ನಕ್ಷೆಯಲ್ಲಿ ಒಂದು ವಿಶೇಷವಾದ ಸ್ಥಾನವನ್ನು ಕಲ್ಪಿಸಿವೆ ಎಂದರೆ ತಪ್ಪಾಗಲಾರದು. ಇಲ್ಲಿನ ದೇವಸ್ಥಾನಗಳ ವರ್ಷಾವಧಿ ಉತ್ಸವಗಳು, ದೈವ ಕೋಲಗಳು, ವಿವಿಧ ರೀತಿಯ ನಾಗಾರಾಧನೆಗಳು, ಕ್ರಮೋಕ್ತ ಆಚರಣೆಗೆ ಪ್ರಸಿದ್ಧ. ಇನ್ನು ನಮ್ಮ ಊರದ ಮೂಡುಬಿದ್ರೆ ಹಾಗೆ ತುಳುವಿನಲ್ಲಿ ಬೆದ್ರ 2 ದಶಕಗಳ ಮುಂಚೆ ಪುಟ್ಟ ಊರಾಗಿದ್ದು ಈಗ ಸಣ್ಣ ಪಟ್ಟಣವಾಗುವತ್ತ ಹೊರಟಿದೆ. 18 ಬಸದಿಗಳು ಇರುವ ಈ ಊರು ಜೈನ ಕಾಶಿ ಎಂದು ಕರೆಯಲ್ಪಡುತ್ತದೆ. ಒಂದು ಸಣ್ಣ ಆಸ್ಪತ್ರೆಯಿಂದ ಶುರುವಾದ ಆಳ್ವಾಸ್ ಈಗ ಸಂಸ್ಥೆಯಾಗಿ ಬೆಳೆದು ವಿವಿಧ ಕ್ಷೇತ್ರಗಳಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಾಸಂಗಕ್ಕೆ ಪೂರಕವಾದ ಶಾಲಾ ಕಾಲೇಜುಗಳನ್ನು ನಡೆಸುತ್ತಿದೆ. ಪ್ರತಿ ವರ್ಷ ನಡೆಯುವ ಆಳ್ವಾಸ್ ವಿರಾಸತ್ ಕರ್ನಾಟಕದೆಲ್ಲೆಡೆಯಿಂದ ಕಲಾಭಿಮಾನಿಗಳನ್ನು ಆಕರ್ಷಿಸುತ್ತದೆ. ಪ್ರತಿಯೊಂದು ಹಬ್ಬವನ್ನು ಅದರದೇ ಆದ ಪ್ರಾಮುಖ್ಯತೆಯೊಂದಿಗೆ ಬೆಸೆದೇ ಆಚರಿಸುವ ನಮ್ಮ ಮೂಡುಬಿದ್ರೆಯ ಮೇಲೆ ನನಗೆ ಯಾವಾಗಲೂ ಹೆಮ್ಮೆ. ನನ್ನ ಕೊಟ್ಟ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಈ ಚುಟುಕು ಭಾಷಣವನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಆದಿತ್ಯ. ನಮಗೆಲ್ಲ ಕರಾವಳಿಯ ಬಗ್ಗೆ, ಮೂಡುಬಿದ್ರೆ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ಹೇಳ್ಕೊಟ್ಟಂತ ಆದಿತ್ಯಂಗೆ ಒಂದು ಚಪ್ಪಾಳೆ ಇರಲಿ. ಇದುವರೆಗೂ